ರಾತ್ರಿ ಎಲ್ಲ ಟಾರ್ಚ್ ಹಾಕ್ಕೊಂಡು ಕಾದು ಸೋತು ಸುಣ್ಣ ಆಗಿ ನಿದ್ದೆಗೆಟ್ಟು ಕೊನೆಗೂ ಕೂಡ ಪ್ರಜ್ವಲ್ ಅನ್ನೋ ಧೀರ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಅಷ್ಟೊಂದೆಲ್ಲ ಕಷ್ಟಪಟ್ಟಂಥ ಮೀಡಿಯಾಗಳಿಗೆ ಒಂದು ಸಲ್ಯೂಟ್. ಅವ್ನು ಮಾಡಿರೋಂಥ ಸಾಧನೆಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಾ? ಈ ಕಡೆಯಿಂದ ಪ್ರಜ್ವಲ್ ಬಂದ ತಕ್ಷಣ ಅವನು ಯಾವ ರೀತಿ ಇದ್ದಾನೆ ಅಂದರೆ, ನಾನೇನು ಮಾಡೇ ಇಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇನ್ನೊಂದು ಕಡೆಯಿಂದ SIT ಅವರು ಬಂದು ಕರೆಕ್ಟಾಗಿ ಅವನನ್ನು ಅರೆಸ್ಟ್ ಮಾಡಿಕೊಂಡು ವಿಚಾರಣೆಗೆ ಅಂತ ಕರ್ಕೊಂಡು ಹೋದರು. ನೋಡೋಣ ಮುಂದೆ ಏನೇನಾಗುತ್ತೆ, ಅದೆಷ್ಟು ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ. ಏನು ಮಾಡದೇ ಇರೋ ರೀತಿ ಇರುವಂಥ ಅವ್ನು ಪ್ರಜ್ವಲ್ಲು ಏನೇನು ಮಾಡಿದ್ದಾನೆ ಅನ್ನೋ ಸತ್ಯ ಅವನ ಬಾಯಲಿಂದಾನೇ ಹೊರಗೆ ಬರುತ್ತೆ. ಹೋಗಲಿ ಬಿಡಿ, ಅವ್ರ ಪಾಪ ಅವ್ರಿಗಿರುತ್ತೆ. ಬನ್ನಿ ಈ ಕಡೆಯಿಂದ ನಾವು ಸೀತಾರಾಮ ಧಾರಾವಾಹಿಯ ಈ ದಿನದ ಸಂಚಿಕೆಯಲ್ಲಿ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಕಡೆಯಿಂದ ಸಿಹಿ ತುಂಬಾ ಸಿಟ್ಟಾಗಿರ್ತಾಳೆ ಫಂಕ್ಷನಿಗೆ ಬಂದಿರುವಂಥ ಜನಗಳ ಮೇಲೆ. ಫಂಕ್ಷನ್ಗೆ ಬಂದಿರುವಂಥ ಜನಗಳಲ್ಲಿ ಯಾರೋ ಒಬ್ಬರು ಈ ಕಡೆಯಿಂದ ಅಲ್ಲಿರುವಂಥ ಸೀತಾಗೆ ಸ್ಟುಪಿಡ್ ಅಂದರು ಅಂತ ಹೇಳಿ ತುಂಬಾ ಸಿಟ್ಟು ಮಾಡ್ಕೊಂಡಿರೋಂಥ ಸಿಹಿ ಅವರೆಲ್ಲರಿಗೂ ಕೂಡ ಬೈತಾ ಇರ್ತಾಳೆ. ನೀವು ನಮ್ಮ ಸೀತಾಗೆ ಯಾಕೆ ಆ ರೀತಿ ಅಂದ್ರಿ, ನಿಮಗೆ ಅನ್ನೋದಕ್ಕೆ ಏನು ಅರ್ಹತೆ ಇದೆ ಅಂತ ಹೇಳಿ ಕೂಗ್ಕೊಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದಂಥ ಸೀತಾ, ಏನಾಯಿತು ಸಿಹಿ, ಯಾಕೆ ಕೂಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಈ ಕಡೆಯಿಂದ ಸೀತಾ, ನಿನಗೇನು ಬೇಕಾದ್ರೂ ಬೈತಾ ಇದ್ದಾರೆ ಇವರು, ಯಾಕೆ ಬೈತಾ ಇದ್ದಾರೆ, ನಿನಗೆ ಅನ್ನೋ ಅರ್ಹತೆ ಇವ್ರಿಗೇನಿದೆ ಅಂತ ಕೇಳಿದಾಗ ಅವರು ದೊಡ್ಡವರು, ಆ ರೀತಿ ಮಾತಾಡಬಾರ್ದು, ಅವರೇನು ಅಂದಿರಲ್ಲ, ನೀನೇ ತಪ್ಪಾಗಿ ತಿಳ್ಕೊಂಡಿದೆಯಾ ಸಿಹಿ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಸೀತಾ. ಆಗ ಅಲ್ಲಿಗೆ ಬಂದಂಥ ಗೆಸ್ಟ್ ಈ ಕಡೆಯಿಂದ ಸೀತಾಗೆ ಹೇಳ್ತಾಳೆ, ಇವಳು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ, ಇವಳಿಗೆ ಸ್ವಲ್ಪ ಬುದ್ಧಿ ಹೇಳು ಸೀತಾ ಅಂತ ಹೇಳಿ ಬೈತಾರೆ. ಅಷ್ಟರಲ್ಲೇ ಅಲ್ಲಿಗೆ ಬಂದಂಥ ರಾಮ್, ಏನಾಯಿತು, ಯಾಕೆ ಸಿಹಿ ಇಷ್ಟೊಂದು ಗರಂ ಆಗಿದೆಯಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸಿಹಿ ಏನಿಲ್ಲ ಅಂತ ಹೇಳಿ ಮುಂದೆ ಕೇಳೋಕೆ ಹೊರಟಾಗ ಸಿಹಿಯ ಬಾಯನ್ನು ಬಂದ್ ಮಾಡಿಸಿ ಅಲ್ಲಿಂದ ಸೀತಾ ಸಿಹಿಯನ್ನು ಕರ್ಕೊಂಡು ಬಾ ಸಿಹಿ ಊಟ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆಯಿಂದ ರಾಮ್, ಎಲ್ರಿಗೂ ಕೂಡ ಬಂದಿದ್ದವ್ರಿಗೆ ಖುಷಿ ಆಯಿತಾ, ನೀವು ಬಂದಿದ್ದಕ್ಕೆ ನನಗೂ ಕೂಡ ಖುಷಿ ಆಯಿತು, ನೀವು ಬಂದಿದ್ದಕ್ಕೆ ಈ ಪ್ರೋಗ್ರಾಮ್ ಇಷ್ಟೊಂದು ಚೆನ್ನಾಗಿ ನಡೀತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದನ್ನು ನೋಡ್ತಾ ಇರುವಂಥ ಸಿಹಿ, ನನ್ನ ಸೀತಾಗೆ ಏನೇನೋ ಅಂದಿರೋರ ಜೊತೆ ರಾಮ್ಯಾಕೆ ಈ ರೀತಿ ನಕ್ಕೊಂಡು ಮಾತಾಡ್ತಾ ಇದ್ದಾನೆ, ಈ ನನ್ನ ಫ್ರೆಂಡ್ ನೋಡಿದರೆ ನನಗೆ ಆಗೋದಿಲ್ಲ, ಇವನನ್ನು ನಾನು ಇನ್ಮೇಲೆ ಮಾತಾಡ್ಸೋದೇ ಇಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ತಾಳೆ. ಇದನ್ನು ನೋಡಿದಂತಹ ಸೀತಾಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಅಷ್ಟರಲ್ಲೇ ರಾಮ್ ಬಂದು, ಯಾಕೆ ಸಿಹಿ ಅಷ್ಟೊಂದು ಗರಂ ಆಗಿದ್ದಾಳೆ ಅಂತ ಹೇಳಿ ಸೀತಾಳಿಗೆ ಕೇಳಿದಾಗ ಸೀತಾ, ಏನಿಲ್ಲ, ಸ್ವಲ್ಪ ಅವಳು ಹಂಗೆ ಸ್ವಲ್ಪ ಕಾಡಿಸ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ಬಾ ಅಲ್ಲಿ ನಮ್ಮ ಇಬ್ಬರ ಕಪಲ್ ಫೋಟೋಶೂಟ್ ನಡೀತಾ ಇದೆ, ಅದಕ್ಕೆ ಹೋಗೋಣ ಅಂತ ಹೇಳಿ ರಾಮ್ ಸೀತಾಳನ್ನು ಕರ್ಕೊಂಡು ಹೋಗ್ತಾನೆ. ಆಗ ಎಷ್ಟೊಂದು ಫೋಟೋ ತೆಗೆಸ್ಕೊಂಡ್ಮೇಲೆ ಅಲ್ಲಿ ಸಿಹಿ ಕಾಣೋದಿಲ್ಲ. ಮತ್ತೆ ರಾಮ್ ಕೇಳ್ತಾನೆ, ಸಿಹಿ ಎಲ್ಲಿದ್ದಾಳೆ, ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಗಿದ್ದಾಳೆ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಸೀತಾ, ಏನಿಲ್ಲ, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು, ಯಾಕೆ ಅಂತ ಗೊತ್ತಿಲ್ಲ, ಜನರಲ್ಲಾಗಿ ಸುಮ್ಮನೆ ನಮ್ಮನ್ನು ಸತಾಯಿಸೋದಕ್ಕೆ ಆ ರೀತಿ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾನೆ. ಅಷ್ಟರಲ್ಲೇ ಅಲ್ಲಿರುವಂಥ ಅಶೋಕ್, ಆಯಿತು ರಾಮ್, ನಾನಿನ್ನು ಬರ್ತೀನಿ, ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ, ನಾನು ಕೂಡ ಬರ್ತೀನಿ, ಆದಷ್ಟು ಬೇಗ ನಿಮ್ಮ ಮದುವೆ ಆಗಲಿ, ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿ ಅವನು ಹೇಳ್ತಾನೆ. ಅದಕ್ಕೆ ರಾಮ್, ಸರಿ ಆಯಿತು ಅಶೋಕ್, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿ ಅವನನ್ನು ಕಳಿಸ್ತಾನೆ. ಮುಂದಕ್ಕೆ ಹೋದಂಥ ಅಶೋಕ್ ಸ್ವಲ್ಪ ಥಿಂಕ್ ಮಾಡ್ತಾನೆ. ಮೊನ್ನೆ ನನ್ನ ತಲೆಗೆ ಹೊಡೆದಿದ್ದೆ ಯಾರು, ಈ ಫೋಟೋ ಚಿಕ್ಕಿ ಕೈಗೆ ಹೇಗೆ ಸಿಕ್ತು ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. ಯಾವ ಫೋಟೋ ಅಂದ್ಕೊಂಡ್ರ, ಚರಣನ್ನ ಅಶೋಕ್ ಮೀಟ್ ಆಗಿರುವಂಥ ಫೋಟೋ ಚಿಕ್ಕಿಗೆ ಸಿಕ್ಕಿರುತ್ತೆ. ಆ ಫೋಟೋ ಹೇಗೆ ಸಿಕ್ತು ಅನ್ನೋದು ಒಂದು ದೊಡ್ಡ ಗುಂಗ್ ಅವನಿಗೆ ಕಾಡ್ತಾ ಇರುತ್ತೆ. ಈ ಕಡೆಯಿಂದ ಎಲ್ಲ ಕೂಡ ಕಪಲ್ ಫೋಟೋಶೂಟ್ ಮುಗಿದಾದ ಮೇಲೆ ಸೀತಾ ಹೇಳ್ತಾಳೆ, ಸರಿ ರಾಮ್, ಎಲ್ಲರೂ ಕೂಡ ಹೊರಟೋದ್ರು, ನಾನು ಕೂಡ ಹೊರಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು, ನೀನು ಕೂಡ ಟಯರ್ಡ್ ಆಗಿದೆಯಾ, ಸಿಹಿ ಕೂಡ ಟಯರ್ಡ್ ಆಗಿದ್ದಾಳೆ, ಸರಿ ನಾನು ಡ್ರೈವರ್ಗೆ ಹೇಳ್ತೀನಿ, ಕಾರ್ನಲ್ಲಿ ಅವನು ನಿಮ್ಮನ್ನು ಡ್ರಾಪ್ ಮಾಡ್ತಾನೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ಬೇಡ ಅಂದರೆ ನೀನು ಇಲ್ಲಿ ಕೇಳ್ತೀಯಾ, ಸರಿ ಆಯಿತು ಬಿಡು, ನಾನು ಕಾರ್ನಲ್ಲೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಮಿಸ್ ಯು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಸೀತಾ. ಈ ಕಡೆಯಿಂದ ಇದ್ರ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರುವಂತಹ ಅಶೋಕ್ನ ಮಾತಾಡಿಸಿದಂಥ ಭಾರ್ಗವಿ, ಏನು ಅಶೋಕ್ ಅಷ್ಟೊಂದು ಥಿಂಕ್ ಮಾಡ್ತಾ ಇದೆಯಾ, ನೀನು ಈ ರೀತಿ ಮಾಡ್ತೀಯ ಅಂತ ಹೇಳಿ ಯಾರು ಅಂದ್ಕೊಂಡಿಲ್ಲ, ಮನೆಯವರೆಲ್ಲರೂ ಕೂಡ ನಿನ್ನನ್ನು ತುಂಬಾ ನಂಬಿದ್ದೀವಿ, ಈ ವಿಚಾರ ರಾಮ್ ಮತ್ತು ನಮ್ಮ ಅಪ್ಪುಗೆ ಎಲ್ರಿಗೂ ಕೂಡ ಗೊತ್ತಾದರೆ ಏನಾಗುತ್ತೆ, ಆ ದಿನ ಒಂದು ಶಾಸ್ತ್ರ ದಿನ ನೀನು ಕಾಣಿಸಿಲ್ಲ ಅಂತ ಹೇಳಿ ನಾನು ಕೇಳಿದಾಗ ಮಲೇಷಿಯಾಗೆ ಹೋಗಿದ್ದಾನೆ ಅಶೋಕ್ ಅಂತ ಹೇಳಿದರು. ಅಂದರೆ ನೀನು ಚರಣನ ಮಲೇಷ್ಯಾದಲ್ಲೇ ನೀನು ಚರಣನ ಮೀಟಾಗಿರೋ ವಿಚಾರ ಮನೆಯವರಿಗೆ ಗೊತ್ತಾದರೆ ನಿನ್ನನ್ನು ಯಾರು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಇದರಿಂದ ತುಂಬಾ ಯೋಚನೆ ಮಾಡ್ತಾ ಅಶೋಕ್ ಭಾರ್ಗವಿಯ ಮುಖಾನ ನೋಡ್ತಾ ಇರ್ತಾನೆ. ಎಲ್ಲರ ನಂಬಿಕೆನ ಉಳಿಸ್ಕೊ, ಯಾವತ್ತೂ ಈ ರೀತಿ ಮಾಡಬೇಡ, ಇರಲಿ ಪಾಪ ಅಂತ ಹೇಳಿ ನಿನ್ನನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೋದ್ಮೇಲೆ ಈ ಕಡೆಯಿಂದ ಅಶೋಕ್ ಯೋಚನೆ ಮಾಡ್ತಾನೆ, ಅಯ್ಯೋ ಇವರೇನು ನನ್ನನ್ನು ಸೇವ್ ಮಾಡಿರೋ ರೀತಿ ಹೇಳ್ತಾ ಇದ್ದಾರೆ, ನನಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು, ಇವರು ಹೇಳಿದ ಮೇಲೆ ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ, ಅದನ್ನು ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ. ನನ್ನ ಟಾರ್ಗೆಟ್ ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ನನ್ನ ಅಸಲಿ ಬೇಟೆ, ನನ್ನ ಅಸಲಿ ಎದುರಾಳಿ ಯಾರು ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸಿಕೊಟ್ರಿ, ಥ್ಯಾಂಕ್ಸು ಚಿಕ್ಕಿ ಅಂತ ಹೇಳಿ ಸುಮ್ಮನಾಗ್ತಾನೆ. ಇನ್ನೊಂದು ಕಡೆಯಿಂದ ಮನೆಯಲ್ಲಿ
ತುಂಬಾ ಖುಷಿಯಲ್ಲಿರುವಂತಹ ಸೀತಾ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅಯ್ಯೋ ಎಲ್ಲ ತಯಾರಿ ಏನು ಮಾಡ್ಕೊಳ್ಳೋದು, ಎಲ್ಲ ಅವರೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನನಗೂ ಏನು ತಯಾರಿ ಮಾಡಬೇಕಂತ ಕೂಡ ಗೊತ್ತಿಲ್ಲ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಗ ಅಲ್ಲಿರುವಂತಹ ಅಜ್ಜಿ, ನಾನು ನಿನಗೆ ಮದುವೆ ಆದರೆ ನಿನಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬಂದರೆ ತಾಳಿನ ಕೊಡ್ತೀನಿ ಅಂತ ಹೇಳಿ ದೇವರಿಗೆ ಹರಕೆನ ಹೊತ್ಕೊಂಡಿದ್ದೆ. ಈಗ ಆ ತಾಳಿನ ಕೊಡೋಕ್ಕೆ ಹೋಗೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಪ್ಲೀಸ್ ನೀನು ಅದನ್ನು ತೊಗೊಂಡೋಗಿ ಕೊಟ್ಬಿಡು, ಏನು ಅಂದ್ಕೊಳ್ಬೇಡ ಅಂತ ಹೇಳಿ ಅಜ್ಜಿ ಆ ತಾಳಿನ ಈ ಕಡೆಯಿಂದ ಸೀತಾಗೆ ಕೊಟ್ಟಾಗ ಸೀತಾ, ಅಯ್ಯೋ ನನಗೋಸ್ಕರ ನೀವು ಹರಕೆನ ಹೊತ್ಕೊಂಡಿದ್ದೀರಾ, ನಾನೇಕೆ ಏನಾದರೂ ಅಂದ್ಕೊಳ್ಳಿ, ನಾನೇನು ಅಂದ್ಕೊಳ್ಳೋದಿಲ್ಲ, ನಾನು ಇದನ್ನು ಹೋಗಿ ದೇವರಿಗೆ ತಲುಪಿಸ್ತೀನಿ, ಆಯ್ತಾ ಅಜ್ಜಿ ಅಂತ ಹೇಳಿ ಹೇಳ್ತಾಳೆ. ಇದರಿಂದ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಇನ್ನೊಂದು ಕಡೆಯಿಂದ ಅಲ್ಲೇ ಇರುವಂತಹ ರಾಮ್ ಪದೇ ಪದೇ ಸೀತಾಳ ಫೋನ್ಗೆ ಮಾತಾಡಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ದರೆ ರಾಮ್ ಮೇಲೆ ಕೋಪಗೊಂಡಿರುವಂತಹ ಸಿಹಿ ಮಾತ್ರ ಫೋನನ್ನು ರಿಸೀವ್ ಮಾಡದೆ ಕಟ್ ಮಾಡ್ತಾ, ನಾನು ಇನ್ಮೇಲೆ ನಿನ್ನ ಹತ್ರ ಮಾತಾಡೋದಿಲ್ಲ, ನನ್ನ ಸೀತಾನೂ ಕೂಡ ನಿನ್ನ ಹತ್ರ ಮಾತಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕಟ್ ಮಾಡ್ತಾ ಇರ್ತಾಳೆ. ಈ ಕಡೆಯಿಂದ ರಾಮ್ಗೆ ಅಯ್ಯೋ ಸೀತಾ ಅವ್ರು ಯಾಕೆ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ, ಏನಾಯಿತು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಈ ಕಡೆಯಿಂದ ಸಿಹಿ ಫೋನನ್ನು ಸೀತಾಳಿಗೂ ಕೂಡ ಕೊಡದೆ ತಾನೂ ಕೂಡ ಮಾತಾಡದೆ ಅದನ್ನು ಸುಮ್ಮನೆ ಕಟ್ ಮಾಡ್ತಾ ಇರ್ತಾಳೆ. ಆಗ ಸ್ವಲ್ಪ ಹೊತ್ತಾದ ಮೇಲೆ ಸೀತಾ ಫೋನನ್ನು ಹುಡ್ಕೊಂಡು ಸಿಹಿ ಹತ್ರಕ್ಕೆ ಬಂದಾಗ ಸಿಹಿ ಹತ್ರ ಫೋನ್ ಇರುತ್ತೆ. ಅದನ್ನು ನೋಡಿದಾಗ ತುಂಬಾ ಫೋನ್ಗಳು ಬರ್ತಾ ಇರುತ್ತೆ ರಾಮ್ ಕಡೆಯಿಂದ ಸೀತಾಳ ಫೋನ್ಗೆ. ಆಗ ರಿಸೀವ್ ಮಾಡಿದಂತಹ ಸೀತಾ, ಹೇಳಿ ರಾಮ್ ಅಂತ ಹೇಳಿ ಮಾತಾಡ್ತಾಳೆ. ಆಗ ರಾಮ್ ಹೇಳ್ತಾನೆ, ಏನಾಯಿತು ಸೀತಾ ನಿಮಗೆ, ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ, ಏನಾಗಿದೆ ನಿಮಗೆ ಅಂತ ಹೇಳಿ ಕೇಳಿದಾಗ, ಏನಿಲ್ಲ ಫೋನ್ ಸಿಹಿ ಹತ್ರ ಇತ್ತು, ಅವಳು ಅದನ್ನು ಕಟ್ ಮಾಡ್ತಾ ಇದ್ಲು ಅನ್ಸುತ್ತೆ ಅಂತ ಹೇಳಿ ಕೇಳ್ತಾಳೆ. ಯಾಕೆ ಕಟ್ ಮಾಡ್ತಾ ಇದ್ಲು, ಅವಳಿಗೆ ನನ್ನ ಮೇಲೆ ಏನಾದರೂ ಕೋಪನ ಅಂತ ಹೇಳಿ ಕೇಳಿದಾಗ, ಇಲ್ಲ ಅವಳಿಗೇನು ಕೋಪ ಇಲ್ಲ, ಸುಮ್ಮನೆ ಸತಾಯಿಸ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳಿ ಸೀತಾ ಹೇಳ್ತಾಳೆ. ಅದಕ್ಕೆ ರಾಮ್ ಸರಿ ಆಯಿತು ಬಿಡಿ ಅಂತ ಹೇಳಿ ಹೇಳ್ತಾಳೆ. ಆಗ ನಾನು ನಿಮಗೆ ಒಂದು ವಿಚಾರ ಹೇಳಬೇಕು, ನಾನು ದೇವರಾಯನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಒಂದು ಹರಕೆನ ತೀರಿಸೋದಕ್ಕೆ ಅಂತ ಹೇಳಿ ಈ ಕಡೆಯಿಂದ ಸೀತಾ ಹೇಳ್ತಾಳೆ. ಅದಕ್ಕೆ ರಾಮ್, ಅಯ್ಯೋ ಇದೇನಿದು ಸಡನ್ನಾಗಿ, ಸರಿ ಆಯಿತು ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಎಲ್ಲರೂ ಕೂಡ ದೇವರಾಯನ ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಊಟ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಗಾಡಿನ ನಿಲ್ಲಿಸಿದಾಗ ಸರ್ಪ್ರೈಸಿಂಗಾಗಿ ರಾಮ್ ಬಂದು ಸೀತಾಳ ಮುಂದೆ ನಿಲ್ತಾನೆ. ಆಗ ಅಯ್ಯೋ ಇದೇನಿದು ಸರ್ಪ್ರೈಸಿಂಗ್ ಆಗಿ ಬಂದುಬಿಟ್ರಲ್ಲ, ಹೇಗೆ ಬಂದ್ರಿ ಅಂತ ಹೇಳಿ ಕೇಳಿದಾಗ, ನಾನು ನಿನ್ನನ್ನು ಬಿಟ್ಟು ಇರೋದಿಲ್ಲ, ನೀವು ಹೋಗ್ತಾ ಇದ್ದೀರಲ್ವಾ ಅದಕ್ಕೆ ನಾನು ಕೂಡ ಜೊತೆಗೆ ಬಂದೆ ಅಂತ ಹೇಳಿ ರಾಮ್ ಹೇಳ್ತಾನೆ. ಇದರಿಂದ ಸೀತಾ ತುಂಬಾ ಖುಷಿಯಾದರೆ ಸಿಹಿ ಮಾತ್ರ ರಾಮ್ನನ್ನು ನೋಡಿಕೊಂಡು ಇನ್ನೂ ಕೂಡ ಕೋಪನ ಕಮ್ಮಿ ಮಾಡ್ಕೊಳ್ಳದೆ ಅಲ್ಲಿ ಬಂದಿರುವಂಥ ಬೇರೆಯವರ ಜನಗಳ ಜೊತೆ ಹೋಗ್ತಾಳೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತಾಯವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಿಮಗೆ ನಮ್ಮ ಕನ್ನಡದಲ್ಲಿ ಬರುವಂಥ ಯಾವ ಧಾರಾವಾಹಿಗಳು ಅಚ್ಚುಮೆಚ್ಚು ಅಂತ ಹೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದೆಲ್ಲ ಧಾರಾವಾಹಿಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.